13ನೇ ವಚನ 14ನೇ ವಚನ. ಈ ಹೊತ್ತು ಇಲ್ಲವೇ ಈ ಹೊತ್ತು ಇಲ್ಲವೇ ನಾಳೆ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ತಿಳಿಯದು. ನಿಮ್ಮ ಜೀವಮಾನವು ಎಂತದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವಂತ ಹಬೆಯಂತಿರುತ್ತೀರಿ. ಆದುದರಿಂದ ನೀವು ಅಂತ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಸಾಕಮ್ಮ, ಎಲ್ಲರೂ ನಿಮ್ಮ ಸತ್ಯವೇದವನ್ನು ನಿಮ್ಮ ಒಡಿಯಲ್ಲಿ ಇಟ್ಕೊಂಡು ನನ್ನ ಕಡೆಗೆ ನೋಡ್ತೀರಾ? ಎಲ್ಲರೂ ಸ್ವಲ್ಪ ನನ್ನ ಕಡೆ ಗಮನ ಕೊಡ್ತೀರಾ? ಸೊ ಆಮೇಲೆ ಯೂಟ್ಯೂಬ್ನಲ್ಲಿ ಮೆಸೇಜ್ ಇರ್ತದೆ, ಆಮೇಲೆ ನೀವು ಹೋಗಿ ಅದನ್ನು ಕೇಳ್ರಿ. ಈ ಸಮಯದಲ್ಲಿ ನೀವು ದಯವಿಟ್ಟು ಜಾಗ್ರತೆಯಿಂದ ಮಾತುಗಳನ್ನು ದಯವಿಟ್ಟು ಗಮನಿಸ್ರಿ. ನಾವು ಓದಿರುವಂಥ ವೇದ ಭಾಗದಲ್ಲಿ ನಾವು ನೋಡ್ತೇವೆ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ, ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ನಾವು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸಿಕೊಳ್ಳುತ್ತೇವೆ ಅನ್ನುವವರೇ ನೀವು ಕೇಳ್ರಿ. ಯಾರು ಕೇಳ್ಬೇಕಂತ್ರಿ? ಯಾರ್ಯಾರು ಅನ್ಕೊಳತ್ತೀರಿ ಅನ್ಕೊಳ್ಳೋರ್ಯಾರ ಏನು ಮಾಡ್ಬೇಕಂತ? ನೀವು ಏನು ಅನ್ಕೊಳ್ಳತ್ತೀರಿ ಅಂತೇಳಿ ನನಗೆ ಗೊತ್ತಿಲ್ಲ. ಆದರೆ ದೇವ್ರು ಏನು ಹೇಳುತ್ತಂದರೆ, ನಿಮ್ಮ ಮನಸ್ಸಿನಲ್ಲಿ ನೀವು ಏನೇನು ಅಂದುಕೊಳ್ತಾ ಇದ್ದೀರಿ ಅಂದುಕೊಳ್ಳೋರೇ. ಇಲ್ಲಿ ಏನು ಅಂದ್ಕೊಳ್ತಾರೆ ಅಂದರೆ, ವ್ಯಾಪಾರ ಮಾಡೋ ಒಂದು ಊರಿಗೆ ಹೋಗಮ್ಮಿ, ವ್ಯಾಪಾರ ಮಾಡಮ್ಮಿ, ಲಾಭ ಸಂಪಾದನೆ ಮಾಡಮ್ಮಿ ಅಂತ ಅನ್ಕೊಳತ್ತಾರೆ ಇಲ್ಲಿ. ಆದರೆ ದೇವರು ಇಲ್ಲಿ ಫಿಲದೆಲ್ಫಿಯ ಪ್ರಾರ್ಥನಾ ಮಂದಿರದಲ್ಲಿ ಈ ಧ್ವನಿಯನ್ನು ಕೇಳುವಂಥ ಪ್ರತಿಯೊಬ್ಬರು ನೀವು ನಿಮ್ಮ ಮನಸ್ಸಿನಲ್ಲಿ ಏನೇನು ಅಂದ್ಕೊಳ್ತಾ ಇದ್ದೀರಿ ನನಗಂತೂ ಗೊತ್ತಿಲ್ಲ, ಆದರೆ ದೇವ್ರಿಗೆ ಗೊತ್ತದ. ಹೌದಲ್ಲ? ದೇವ್ರಿಗೆ ಗೊತ್ತಿರೋದ್ರಿಂದ ಈ ಮಾತು ಯಾರಿಗೆ ಹೇಳ್ತಾ ಇದ್ದೇನಪ್ಪ ಅಂತಂದರೆ, ಅನ್ನುಕೊಳ್ಳುವವರೇ ನೀವು ಸ್ವಲ್ಪ ಕೇಳ್ರಿ ಅಂತ. ನೀವೇನು ಅಂದ್ಕೊಳ್ತೀರಿ ಗೊತ್ತಿಲ್ಲ, ಆದರೆ ಅಂದ್ಕೋಕಿನ ಮೊದಲು ಕೇಳ್ರಿ ಮೊದಲು. ಯಾಕಂದರೆ ನಾನು ನಿಮಗೆ 3 ವಾರಗಳ ಹಿಂದೆ ಒಂದು ವಾಗ್ದಾನ ಮಾಡಿದ್ದೆ. 6 ದಿನಗಳ ಬಗ್ಗೆ ನಾನು ಮಾತಾಡ್ತೀನಿ ಎಂಬುದಾಗಿ ಹೇಳಿ 3 ದಿನಗಳ ಬಗ್ಗೆ ನಾನು ಮಾತಾಡಿದ್ದೆ. ಒಂದು ನಿರ್ಣಯದ ದಿನ, ಒಂದು ಪ್ರಯಾಸ ಪಡುವಂಥ ದಿನ, ಒಂದು ಪ್ರತಿಫಲ ಹೊಂದುವಂಥ ದಿನ. 3 ದಿನದ ಬಗ್ಗೆ ಮಾತಾಡಿದ್ದೆ. ಉಳಿದ 3 ದಿನಗಳನ್ನು ನಾನು ನಂತರ ಮಾತಾಡ್ತೇನೆ ಎಂದು ಹೇಳಿದೆ. ಅದೇ 3 ದಿನದ ಭಾಗ ಇವತ್ತಾಗಿರೋದ್ರಿಂದ ಆ 3 ದಿನ ಯಾವ ದಿನ ವಿಶ್ವಾಸಿಯಾಗಿರುವಂಥವ್ರು, ದೇವ್ರ ಮಕ್ಕಳಾಗುವಂಥವ್ರು, ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಮನುಷ್ಯರೆಲ್ಲರೂ ಕೂಡ ಈ 3 ದಿನಗಳು ಯಾವತ್ತೂ ಕೂಡ ತಮ್ಮ ಜೀವಿತದಲ್ಲಿ ಮರಿಬಾರ್ದು. ಆ ದಿನಗಳು ಮರಿಬಾರ್ದಪ್ಪ ಅಂದರೆ, ಈಗ ನೀವೇನು ಅಂದ್ಕೊಳ್ಳತ್ತೀರಿ, ಈಗ ಆ ಅಂದ್ಕೊಳ್ಳೋದಕ್ಕಿಂತ ಮುಂಚೆ ಅಂದುಕೊಳ್ಳುವಂಥ ಮಧ್ಯದಲ್ಲಿ ಈ ಮಾತುಗಳನ್ನು ಒಂದು ಸಲ ಕೇಳಬೇಕಂತೇಳಿರಿ. ಹಲ್ಲೆಲೂಯಾ. ಯಾಕೆ ಈ ಮಾತುಗಳನ್ನು ಕೇಳಬೇಕಪ್ಪ ಅಂತಂದರೆ, ನಾವೊಂದು ಸಲ ಚರಿತ್ರೆಯನ್ನು ನೋಡಿದೆವಪ್ಪ ಅಂತಂದರೆ, ನಾವೊಂದು ವೇಳೆ ಚರಿತ್ರೆಯ ಪುಟಗಳನ್ನು ತಿರುವಿ ಹಾಕ್ತಾ ಹೋದೆವಪ್ಪ ಅಂದರೆ, ಇತಿಹಾಸವನ್ನು ನೋಡಿದೆವಪ್ಪ ಅಂತಂದರೆ, ಇತಿಹಾಸದಲ್ಲಿ ಭಾಳ ಜನ ಅಂದುಕೊಂಡಂತೆ ಆಗಲಿಲ್ಲ ರೀ. ಹೌದಲ್ಲ? ಇತಿಹಾಸ ನೋಡುವಾಗ, ಚರಿತ್ರೆ ನೋಡುವಾಗ ಭಾಳಷ್ಟು ಜನ ಅಂದುಕೊಂಡ್ರು, ಅವ್ರು ಅಂದುಕೊಂಡಂತೆ ಆಗಲಿಲ್ಲ. ನಾವು ಇಡೀ ಪ್ರಪಂಚದಲ್ಲಿ ಭಾಳ ಬಲಿಷ್ಠವಾದಂಥ ಚಕ್ರವರ್ತಿ ಯಾರಪ್ಪ ಅಂತಂದರೆ ನೀರೋ ಚಕ್ರವರ್ತಿ ಎಂಬುದಾಗಿ ನೋಡ್ತೀವಿ. ಆ ನೀರೋ ಚಕ್ರವರ್ತಿ ಏನು ಅಂದ್ಕೊಂಡನಪ್ಪ ಅಂತಂದರೆ, ಕ್ರೈಸ್ತವ್ಯವನ್ನು ಭೂಮಿ ಮೇಲೆ ಇಲ್ಲದಂತೆ ನಾನು ಮಾಡ್ತೀನಿ ಅಂತೇಳಿ ಆತನ ಅಂದ್ಕೊಂಡನು. ಆದರೆ ಆ ನೀರೋ ಚಕ್ರವರ್ತಿ ನಾವು ನೋಡ್ತೇವೆ, ಆತನು ಕ್ರೈಸ್ತವ್ಯವನ್ನು ಭೂಮಿ ಮೇಲೆ ಇಲ್ಲದಂತೆ ಮಾಡುತ್ತೇನೆ ಎಂಬುದಾಗಿ ಅಂದುಕೊಂಡಂಥ ಆ ವ್ಯಕ್ತಿ ಕೊನೆಗೆ ನಾವು ನೋಡ್ತೇವೆ ಆತನು ಆತ್ಮಹತ್ಯೆ ಮಾಡಿಕೊಂಡು ಸತ್ತನಂತೇಳಿ ನಾವು ನೋಡ್ತೇವೆ. ಎರಡನೇದಾಗಿ ನಾವು ಹಿಟ್ಲರ್ನ ನೋಡ್ತೀವಿ. ನಾವು ಯಾರನ್ನು? ಚರಿತ್ರೆಯಲ್ಲಿ ಹಿಟ್ಲರ್ ನೋಡ್ತೀವಿ ನಾವು. ಹಿಟ್ಲರ್ ಏನು ಅಂದ್ಕೊಂಡಪ್ಪ ಅಂತಂದರೆ, ಭೂಮಿ ಮೇಲೆ ಯೂದ ಜನಾಂಗವನ್ನು ಇಲ್ಲದಂತೆ ನಾನು ಮಾಡ್ತೀನಿ. ಯಾರು ಇರ್ಲಾರ್ದಂಗೆ ಮಾಡ್ತೀನಿ? ಈ ಭೂಮಿ ಮೇಲೆ, ಈ ಪ್ರಪಂಚದ ಮೇಲೆ ಯೂದ ಜನಾಂಗವನ್ನು ಇಲ್ಲದಂತೆ ನಾನು ಮಾಡ್ತೀನಿ ಎಂಬುದಾಗಿ ಆತನ ಅಂದ್ಕೊಂಡನು. ಆದರೆ ಆತನ ಅಂದ್ಕೊಂಡಿದ್ದು ಸಾಧನೆ ಮಾಡ್ಲಿಕ್ಕಾಗಲಾರ್ದೆ ಒಂದು ದಿವಸ ತನ್ನ ಬಂದೂಕಿನಿಂದ ತಾನೇ ಹೊಡೆದುಕೊಂಡು ಏನು ಮಾಡ್ಕೊಂಡನು ಆತನು? ಇದೆಲ್ಲ ಚರಿತ್ರೆ, ಇತಿಹಾಸದ ಪುಟಗಳನ್ನು ನೀವು ತಿರುದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಂದ್ಕೊಂಡ್ರೆ ಭಾಳ ಮಂದಿ
ಮಹಾವೀರರು, ಮಹಾಶೂರರು, ಮಹಾಬಲಾಢ್ಯರು, ಮಹಾಜ್ಞಾನಿಗಳು ಅಂದ್ಕೊಂಡ್ರ. ನಾವು ನೋಡ್ತೇವೆ ಇಡೀ ಪ್ರಪಂಚವನ್ನು 30ನೇ ವಯಸ್ಸಲ್ಲಿ ಗೆದ್ದಂಥ ಅಲೆಕ್ಸಾಂಡರ್ ಚರಿತ್ರೆ ನೀವು ಓದ್ರಿ. ಆತನ ಏನಂದನಪ್ಪ ಅಂತಂದರೆ, ನನ್ನ 30ನೇ ವಯಸ್ಸಿನಲ್ಲಿ ನಾನು ಇಡೀ ಪ್ರಪಂಚವನ್ನು ನಾನು ಆಳ್ಬೇಕೆಂಬುದಾಗ ಆತನ ಅಂದ್ಕೊಂಡನು. ಆದರೆ ಯಾವಾಗ ಆತನಿಗೆ 30ನೇ ವಯಸ್ಸು ಬರ್ತದೋ ಆವಾಗ ಆತನ ಒಂದು ಸೊಳ್ಳೆ ಕಡಿತದಿಂದ ಆತನು ಸತ್ತು ಹೋದನಂತೇಳಿರಿ. ಅಲ್ಲೆಲ್ಲೂಯ್ಯ. ಯಾವುದರಿಂದ ಆತನು ಸತ್ತು ಹೋದನ್ರಿ? ಆವಾಗ ಮಲೇರಿಯಾ ರೋಗಕ್ಕೆ ಔಷಧ ಇರಲಿಲ್ಲ ರೀ. ಅವಾಗ ಗೊತ್ತಾ ನಿಮಗೆ ಯಾವುದಕ್ಕೆ ಔಷಧ ಇರಲಿಲ್ಲ? ಮಲೇರಿಯಾ ರೋಗಕ್ಕೆ ಅವಾಗ ಔಷಧ ಇರಲಿಲ್ಲ. ಒಂದು ಚಿಕ್ಕ ಸೊಳ್ಳೆ ಆತನಿಗೆ ಕಡಿದಿದ್ದರಿಂದ ಆತನ ಏನಾದನ್ರಿ, ಆತನು ಪ್ರಪಂಚದಲ್ಲಿ ಅರ್ಧ ಪ್ರಪಂಚವನ್ನು ಆತನ ಆಗಲೇ ಗೆದ್ದುಕೊಂಡಿದ್ದ ಆತನ 30ನೇ ವರ್ಷಕ್ಕೆ ಬಂದಾಗ. ಹಲ್ಲೆಲೂಯ್ಯ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾನು ಯಾವ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ, ದೇವ್ರೇನು ಹೇಳ್ತಾ ಇದ್ದೇನಪ್ಪ ಅಂತಂದರೆ, ಯವನಸ್ಥ ಮಕ್ಕಳೇ, ಸಹೋದರರೇ, ಸಹೋದರಿಯರೇ, ವಯಸ್ಸಾದಂಥವರೇ, ಇಲ್ಲಿ ಕೂಡಿ ಬಂದಿರುವಂತೆಲ್ಲ ನನ್ನ ಸಹೋದರ ಸಹೋದರಿಯರೇ, ನೀವು ಬೈಬಲ್ನಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ಇಲ್ಲಿ ಕೆಲವೊಬ್ರು ಅಂದ್ಕೊಳ್ತಾ ಇದ್ದಾರೆ. ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನಾವು ಇಂಥ ಒಂದು ಪಟ್ಟಣಕ್ಕೆ ಹೋಗೋಣ, ಅಲ್ಲಿ ಒಂದು ವ್ಯಾಪಾರವನ್ನು ಮಾಡೋಣ, ಆ ವ್ಯಾಪಾರದಿಂದ ಸಂಪಾದನೆ ಮಾಡೋಣ ಎಂಬುದಾಗಿ ಇಲ್ಲಿ ಕೆಲವೊಬ್ರು ಅಂದ್ಕೊಳ್ತಾ ಇದ್ದಾರೆ. ಆದರೆ ಪ್ರಸ್ತುತವಾಗಿ ಇಲ್ಲಿ ಸೇರಿ ಬಂದಿರುವಂಥ ನೀವೆಲ್ಲರೂ ಕೂಡ ಏನು ಅಂದ್ಕೊಳ್ತಾ ಇದ್ದೀರಿ ನನಗಂತೂ ಗೊತ್ತಿಲ್ಲ. ಆದರೆ ನೀವು ಚರಿತ್ರೆ ನೋಡ್ರಿ, ಇತಿಹಾಸ ನೋಡ್ರಿ, ಅಂದುಕೊಂಡಂಥವ್ರಿಗೆಲ್ಲರೂ ಕೂಡ ಅಂದುಕೊಂಡದ್ದನ್ನು ಆಗಲಿಕ್ಕೆ ಸಾಧ್ಯನೇ ಆಗಿಲ್ಲ. ನಾವು ನೋಡ್ತೇವೆ, ಲಾರ್ಡೆನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಮೆರಿಕ ದೇಶವನ್ನು ಛಿದ್ರ ಮಾಡಬೇಕೆಂಬುದಾಗಿ ನಾವು ನೋಡ್ತೇವೆ. ಆತನು ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಆತನು ಬಾಂಬ್ ಹಾಕಿದಂಥ ಸಂದರ್ಭದಲ್ಲಿ ಆತನು ಅಂದ್ಕೊಂಡ, ನಾನು ಅಮೆರಿಕ ದೇಶವನ್ನು ಗೆದ್ದಿದ್ದೇನೆ ಎಂಬುದಾಗಿ ಆತನು ತಿಳ್ಕೊಂಡ. ಆದರೆ ಕೆಲವು ದಿನಗಳಲ್ಲಿ ಏನಾಯ್ತಪ್ಪ ಅಂತಂದರೆ, ಆತನು ಯಾವ ಬೆಡ್ರೂಮ್ನಲ್ಲಿ ಆತನು ಮಲಗಿದ್ದನೋ ಆ ಬೆಡ್ರೂಮಿನಿಂದಲೇ ಏನಾದನ, ಆತನು ಸುಟ್ಟು ಬೂದಿಯಾದನ ಅಂತೇಳಿರಿ. ಅಮೆರಿಕ ದೇಶ ಆಳ್ದನ, ಅಮೆರಿಕ ದೇಶ ನಾಶ ಮಾಡ್ದನ. ಅದೇ ರೀತಿ ಸದ್ದಾಮ್ ಹುಸೇನ್ ಕೂಡ ನಾನು ವಿಶ್ವದಲ್ಲಿ ಹೆಸರು ಮಾಡಬೇಕು, ನಾನು ಪ್ರಖ್ಯಾತಿ ಆಗಬೇಕು ಅಂಥೇಳಿ ಇರಾನ್, ಇರಾಕ್, ಸುಮಾರು 8 ವರ್ಷಗಳ ಕಾಲ ಸತತವಾಗಿ ಯುದ್ಧ ನಡೀತು. ಸದ್ದಾಮ್ ಹುಸೇನ್ದು ಒಂದೇ ಒಂದು ಆಸೆ, ಆತನು ಒಂದೇ ಒಂದು ಅಂದ್ಕೊಂಡಿದ್ದೀನಿ, ಏನಪ್ಪ ಅಂತಂದರೆ, ನಾನು ಇಡೀ ಪ್ರಪಂಚಕ್ಕೆ ಚಕ್ರವರ್ತಿ ಆಗಬೇಕಂತೇಳಿ. ಆತನು ಮಾಡುವಂಥ ಕೆಲಸ ನೋಡಿ ಆತನ ಅನುಯಾಯಿಗಳು ಆತನನ್ನು ದೇವರನ್ನಾಗಿ ಕಾಣ್ತಾ ಇದ್ದರು. ಆದರೆ ನಾವು ನೋಡ್ತೀವಿ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ದಿವಸ ಆತನನ್ನು ಅಮೇರಿಕ ಮಿಲಿಟರಿ ಸೈನ್ಯ ಬಂಧಿಸಿ ಆತನನ್ನು ಅಮೇರಿಕ ದೇಶಕ್ಕೆ ಒಯ್ದು ಅಲ್ಲಿ ಗಲ್ಲಿಗೆ ಏರಿಸಿ ಆತನಿಗೆ ಬೂದಿ ಮಾಡಿ, ಇನ್ನು ಈತನ ಸಮಾಧಿ ಇದ್ರೆ ಈತನಿಗೆ ದೇವರು ಅಂತ ತಿಳ್ಕೊಂಡ್ರೆ ಗುಡಿ ಕಟ್ತಾರ, ಪೂಜೆ ಮಾಡ್ತಾರೆ ಅಂಥೇಳಿ ಆತನ ಒಂದು ಬೂದಿಯನ್ನು ಸಮುದ್ರದಲ್ಲಿ ಹಾಕಿದ್ರು ಅಂತೇಳಿ. ಹಲ್ಲೆಲೂಯ್ಯ. ಇವರೆಲ್ಲ ಅಂದ್ಕೊಂಡ್ರು, ಇವರೆಲ್ಲ ಏನೋ ಮಾಡ್ಬೇಕೆಂಬುದಾಗ ಅಂದ್ಕೊಂಡ್ರು. ಆದರೆ ಅಂದುಕೊಂಡದ್ದನ್ನು ಮಾಡಲಿಕ್ಕೆ ಆಗಲಿಲ್ಲ. ಈಗೂ ಕೆಲವರು ಅಂದ್ಕೊಳ್ತಾ ಇದ್ದಾರೆ, ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಇವತ್ತಿನ ಕೆಲವೊಬ್ಬರು ಅನ್ನುವುದನ್ನು ಹೇಳುವುದನ್ನು ಅಂದ್ಕೊಂಡಿದ್ದನ್ನು ನಾನು ಕೇಳ್ತಾ ಇದ್ದೀನಿ. ಅದರಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾನೆ, ಅವನಿಗೊಂದು ಭಯ ಅದಂತ, ಏನಂದರೆ, ಎಲ್ಲಿ ನನ್ನ ಜೀವ ಹೋಗೋದ್ರೊಳಗಾಗಿ ಒಂದರೆ ಚರ್ಚ್ ಉಳಿತಾವೇನೋ, ಒಬ್ಬನೆದ್ರ ಪಾಸ್ಟ್ ಉಳಿತಾನೇನೋ ಅಂತೇಳಿ ನನಗೆ ಭಯ ಅದ. ನನ್ನ ಜೀವ ಇರತ್ತನ, ನನ್ನ ಜಿಂದ ಇರತ್ತನ ಎಲ್ಲವನ್ನು ನಾಶ ಮಾಡ್ಬೇಕನ್ನೋದೇ ನನ್ನ ಇಷ್ಟ ಅದ ಅಂತೇಳಿ ಹೇಳತ್ತಾನ. ಏನು ಅಂದ್ಕೊಳತ್ತನವ? ಅವನಿಗೊಂದು ಭಯ ಕಾಡ್ಲತ್ತದಂತ, ಎಲ್ಲಿ ನನ್ನ ಜೀವ ಇರತ್ತನ ಒಂದನ್ನು ಚರ್ಚ್ ಇರಬಾರ್ದು, ಒಬ್ಬ ಪಾಸ್ಟರ್ನು ಕೂಡ ಉಳಿಬಾರ್ದು ಅಂತೇಳಿ ಅಂದ್ಕೊಂಡಾರ ಅಂಥವ್ರು. ಕೆಲವೊಬ್ಬರು ಭಾಳ ಮಂದಿ ಅಂದ್ಕೊಂಡವ್ರು ಯೂಟ್ಯೂಬ್ನಾಗ ಮಾತಾಡ್ಲತ್ತಾರ, ನಾನು ಕೇಳಿದ್ದೀನಿ. ಆದರೆ ಒಂದ್ಸಲ ನಾನು ಅಂತೀನಿ, ಚರಿತ್ರೆಯ ಪುಟಗಳನ್ನು ತಿರುಗಿ ಹಾಕಿದಾಗ, ಇತಿಹಾಸವನ್ನು ನಾವು ನೋಡಿದಾಗ
ಅಂದುಕೊಂಡದ್ದೆಲ್ಲ ಸಾಧಿಸ್ಯಾರ್ರಿ. ಅವ್ರು ಅಂದ್ಕೊಂಡಂಗೆಲ್ಲ ಆಗ್ಯದ್ರಿ. ದೇವರ ವಾಕ್ಯ ಹೇಳ್ತದೆ, ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 14ನೇ ವಚನದಲ್ಲಿ, ನಿಮ್ಮ ಜೀವ ಎಷ್ಟರದು ಓದಮ್ಮ? ನಿಮ್ಮ ಜೀವ ಎಷ್ಟರದು? ನಿಮ್ಮ ಜೀವಮಾನವು ಎಂಥದು? ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ. ಹೆಂಗಿದ್ದೀರಂತ ನೀವು? ಮನುಷ್ಯರೆಲ್ಲ ಹೆಂಗಾರಂತ್ರಿ? ಮನುಷ್ಯರೆಲ್ಲ ಸ್ವಲ್ಪ ಹೊತ್ತು ಕಂಡು ಆಮೇಲೆ ಮಾಯವಾಗುವಂತ ಹೊಗೆಯಂತಾರಂತ ಮನುಷ್ಯರೆಲ್ಲ. ಆದರೆ ಈ ಹೊಗೆ ಅಂತಿರುವಂಥ ಈ ಮನುಷ್ಯನಲ್ಲಿ ಎಷ್ಟು ದಿಮಾಗ್ ತುಂಬೇದಂದ್ರೆ, ಮೈಕಲ್ ಜಾಕ್ಸನ್ ಅನ್ಕೊಂಡ ಒಂದು ಸ್ಟೆಪ್ ಹಾಕಿದ್ರೆ 1,00,000 ಯವನಸ್ಥರು ಎದ್ದು ಕುಣಿತಾ ಇದ್ರು. 2ನೇ ಹೆಜ್ಜೆ ಹಾಕಿದನಪ್ಪ ಅಂತಂದ್ರೆ 2,00,000 ಯವನಸ್ಥರು ಬಂದು ಕುಣಿತಾ ಇದ್ರು. ಬಿಲಿಯನ್ ಗಂಟ್ಲೆ ಯವನಸ್ಥರನ್ನು ಆತನು ಹುಚ್ಚರನಾಗಿ ಮಾಡಿ ನರಕಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಆತನು ಅಂದ್ಕೊಂಡಿದ್ದಾನೆ, ಏನು ಅಂದ್ಕೊಂಡಿದ್ದಾನಪ್ಪ ಅಂತಂದ್ರೆ, ನಾನು 150 ವರ್ಷ ಬದುಕಬೇಕಂತೇಳಿ ಅಂದ್ಕೊಂಡಿದ್ದ ಆತ. ಎಂದಾದರೂ ಓದಿದ್ದೀರಾ ಆತನ ಬಯೋಡಾಟ? ಮೈಕಲ್ ಜಾಕ್ಸನ್ 150 ವರ್ಷ ನಾನು ಭೂಮಿ ಮೇಲೆ ಬದುಕಬೇಕಂತೇಳಿ ಆತನು ಅಂದುಕೊಂಡು ಏನು ಮಾಡಿದನಂದ್ರೆ, ಆತನಿಗೆ ಅಪಾರವಾದಂಥ ಸಂಪತ್ತಿದ್ದರಿಂದ ಆತನು ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನು ತನ್ನ ಹತ್ರ ಇಟ್ಕೊಂಡಿದ್ದ. ಆತನು ಪ್ರೈವೇಟ್ ಆಗಿ ಇಮ್ಮಿಡಿಯೇಟಾಗಿ ಆತನಿಗೆ ಕಿಡ್ನಿ ಫೇಲ್ ಆಯ್ತು ಅಂತೇಳಿರಿ, ಒಬ್ಬ ಕಿಡ್ನಿ ಡೊನೇಟ್ ಮಾಡುವಂಥ ವ್ಯಕ್ತಿಯನ್ನು ಪಕ್ಕದಲ್ಲೇ ಇಟ್ಕೊಂಡಿದ್ದ ಆತನು. ಇಮ್ಮಿಡಿಯೇಟ್ ಅವನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತೇಳಿರಿ, ಹೃದಯ ಬದಲಾವಣೆ ಮಾಡುವುದಕ್ಕೋಸ್ಕರವಾಗಿ ಆ ಸಂಬಂಧಪಟ್ಟಂಥ ವೈದ್ಯರನ್ನು ಮತ್ತು ಹೃದಯವನ್ನು ಡೊನೇಟ್ ಮಾಡುವಂಥ ವ್ಯಕ್ತಿಯನ್ನು ಎಲ್ಲಿಟ್ಕೊಂಡಿದ್ದ ಆತನು? ಆತನ ದೇಹದಲ್ಲಿ ಎಲ್ಲಾದರೂ ಒಂದು ಕಣ್ಣು ಹೋಯ್ತಪ್ಪ ಅಂದರೆ ಕಣ್ಣನ್ನು ಡೊನೇಟ್ ಮಾಡುವಂಥ ವ್ಯಕ್ತಿಯನ್ನು ಎಲ್ಲಿಟ್ಕೊಂಡಿದ್ದ ಆತನು? ತನ್ನ ಹತ್ರನೇ ಇಟ್ಕೊಂಡಿನು. ಇಷ್ಟೆಲ್ಲ ಜನರಿಗೆ ಆತನ ಯಾಕೆ ಇಟ್ಕೊಂಡಿದ್ದೀನಪ್ಪ ಅಂತಂದರೆ, ಆತನ ಏನು ಅಂದ್ಕೊಂಡಿದ್ದೀನಿ ಆತನ ಗುರಿ ಒಂದೇ, 150 ವರ್ಷ ನಾನು ಭೂಮಿ ಮೇಲೆ ಬದುಕಬೇಕಂತೇಳಿ ಆತನ ಅಂದ್ಕೊಂಡಿದ್ದ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಾಸ್ತವ ಏನಪ್ಪ ಅಂತಂದರೆ, ಸತ್ಯ ಏನಪ್ಪ ಅಂತಂದರೆ, ತನ್ನ 55ನೇ ವರ್ಷಕ್ಕೂ ಕೂಡ ಆತನು ದಾಟದೆ ಆತನು ಮರಣದ ಹಾಸಿಗೆಯಲ್ಲಿ ಆತನು ಮಲಗಿ ಹೋದನಂತೇಳಿರಿ. ಹಲ್ಲೆಲೂಯಾ. ಇದು ಸತ್ಯ ರೀ. ಇದು ನಾನು ಯಾವುದೋ ಪುರಾಣ ಹೇಳ್ತಾ ಇಲ್ಲ, ಯಾವುದೇ ಕತೆ ಹೇಳ್ತಾ ಇಲ್ಲ, ಯಾವುದೋ ಎಲ್ಲೋ ಕೇಳಿದ್ದೆ ಹೇಳ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೇನಪ್ಪ ಅಂದರೆ, ನಾನು ಯಾವ ವಿಷಯ ಮಾತಾಡ್ತಿದ್ದೇನಪ್ಪ ಅಂದರೆ, ಮನುಷ್ಯನ ಜೀವಿತಕ್ಕೆ ಸಂಬಂಧಪಟ್ಟಂಥ ಮಾತುಗಳನ್ನೆಲ್ಲ ನಾನು ಹೇಳ್ತಾ ಇದ್ದೇನೆ. ದೇವರಿಗೂ ಮತ್ತು ಮನುಷ್ಯನಿಗಿರುವಂಥ ಸಂಬಂಧದ ಕುರಿತು ನಾನಿಲ್ಲಿ ಮಾತಾಡ್ತಾ ಇದ್ದೇನೆ. ಈ ಮಾತುಗಳನ್ನು ಕೇಳುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವೆಲ್ಲರೂ ಕೂಡ ಇವತ್ತು ಅಂದುಕೊಂಡದ್ದನ್ನು ಒಂದು ವೇಳೆ ಆಯ್ತಪ್ಪ ಅಂತಂದರೆ ದೇವರನ್ನ ಪದಕ್ಕೆ ಅರ್ಥನೇ ಇರಂಗಿಲ್ರಿ. ಅದಕ್ಕೋಸ್ಕರವಾಗಿ ಚರಿತ್ರೆ ನೋಡುವಾಗ, ಸದ್ಯದ ಒಂದು ಪರಿಸ್ಥಿತಿ ನೋಡುವಾಗ ನಾವು ನೋಡ್ತೇವೆ, 4 ವಾರಗಳ ಹಿಂದೆ ಕಾಕಿನಾಡದಲ್ಲಿ ಒಬ್ಬ ಚರ್ಚ್ ಪಾಸ್ಟ್ರು, ಬಹಳ ಅದ್ಭುತವಾದಂಥ ಸೇವೆ ಇದೆ. ಆತನಿಗೆ ಇಬ್ಬರು ಗಂಡು ಮಕ್ಕಳು. ಆ ಗಂಡು ಮಕ್ಕಳು ಯೌವನಸ್ಥರಾಗಿದ್ದಾರೆ. ಸೇವೆಯಲ್ಲಿ ತಂದೆಗೆ ತುಂಬ ಸಹಕಾರಿಗಳಾಗಿದ್ದಾರೆ. ಅವರು ತಮ್ಮ ತಂದೆ ಏನು ತಿಳ್ಕೊಂಡಿದ್ದೇನಪ್ಪ ಅಂತಂದರೆ, ಈ 2 ನನ್ನ ಮಕ್ಕಳೇ ಈ ಸೇವೆಗೆ ಆಧಾರ. ಈ ನನ್ನ ಮಕ್ಕಳು ಏನು ಮಾಡ್ತಾರಂದರೆ, ನಾನು ಸತ್ತ ನಂತರ ಈ ಸೇವೆಯನ್ನು ಏನು ಮಾಡ್ತಾರ, ಮುಂದೆ ತೆಗೆದುಕೊಂಡು ಹೋಗ್ತಾರಂತೇಳಿ ಆತನು ತನ್ನ ಮಕ್ಕಳನ್ನು ಆಧಾರವಾಗಿ ನಂಬಿದ್ದ. ಯೌವನಸ್ಥ ಮಕ್ಕಳು. ಆದರೆ ಗೊತ್ತಿಲ್ಲ, 4 ವಾರಗಳ ಹಿಂದೆ ಚರ್ಚಲ್ಲಿ ಒಂದು ಎಂಗೇಜ್ಮೆಂಟ್ ಇದೆ. ದೇವರು ಸೇವಕರಾಗಿರುವ ನನ್ನ ತಂದೆ ದೇವರ ವಾಕ್ಯದಲ್ಲಿ ಎಂಗೇಜ್ಮೆಂಟ್ನಲ್ಲಿ ವಾಕ್ಯ ಬೋಧನೆ ಮಾಡೋದರಲ್ಲಿ ಅವರು ಸಿದ್ಧತೆ ಇದ್ದಾರೆ. ಚರ್ಚ್ ತುಂಬ ಎಲ್ಲ ಜನ ಸೇರಿದ್ದಾರೆ. ಎಂಗೇಜ್ಮೆಂಟ್ ಭಾಳ ವಿಜೃಂಭವಾಗಿ ನಡೀತದೆ. ಎಲ್ಲ ಆತ್ಮೀಯ ಜನರಲ್ಲಿ ಸೇರಿ ಬಂದಿದ್ದಾರೆ. ಚರ್ಚೆಲ್ಲ ತುಂಬ ಹೋಗಿದೆ. ಆದರೆ ಆ ಚರ್ಚ್ನಾಗಿರುವಂಥ ಆ ಸೇವಕರಿಗಿರುವಂಥ 2 ಯೌವನಸ್ಥ ಮಕ್ಕಳು ಹೊರಗಡೆ ಹೋಗಿ ಕಾರ್ನಲ್ಲಿ ಕುಂತು ಅವ್ರ ಪಪ್ಪಗೆ ಫೋನ್ ಮಾಡ್ತಾರೆ. ಏನಂತ, ಪಪ್ಪ ನಾವು ಸ್ವಲ್ಪ ಹೊರಗಡೆ ಹೋಗಿ ಬರ್ಬೇಕಾಗದ, ನಮ್ಮ ಕಾರಲ್ಲಿ ಪೆಟ್ರೋಲ್ ಇಲ್ಲ, ಅದಕ್ಕೆ ನಮಗೆ ಫೋನ್ ಪೇ ಮಾಡಿ ಹಣ ಅಂತೇಳಿ ಹೇಳ್ತಾರೆ. ಅವ್ರು ಕಾರ್ನ ಕುಂತು ಏನು ಮಾಡ್ಬೇಕಂತ್ರಿ? ಪಪ್ಪ ನಾವು ಜಸ್ಟ್ ಇಲ್ಲೇ ಹೋಗಿ ಹಿಂಗೆ ಬರ್ತೀವಿ, ಅದಕ್ಕೆ ಏನು ಮಾಡ್ರಿ, ನಮ್ಗೆ ಕಾರಲ್ಲಿ ಪೆಟ್ರೋಲ್ ಇಲ್ಲ, ಹಣ ಕಳಿಸಂದ್ರೆ. ಅವ್ರ ಪಪ್ಪ ಏನು ಮಾಡ್ತಾರೆ ಅಂದರೆ, ಅಷ್ಟು ಬ್ಯುಸಿ ಶೆಡ್ಯೂಲ್ ಇದೆ, ಚರ್ಚಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ವಾಕ್ಯ ಹೇಳಬೇಕು, ಜನ ಬಂದಿದ್ದಾರೆ. ಅದರ ಮಧ್ಯದಲ್ಲಿ ಅವ್ರ ತಂದೆ ಆ ಹೊರಗೆ ಹೋಗಿ ಕಾರಿನ ಹತ್ರನೂ ಕೂಡ ಹೋಗದೆ, ಅವ್ರು ಯಾವ ಸ್ಥಳದಲ್ಲಿ ಇದ್ದಾರೋ ಅದೇ ಸ್ಥಳದಿಂದ ಅವರಿಗೆ ಫೋನ್ ಪೇ ಮಾಡಿದ್ದಾರೆ ಪೆಟ್ರೋಲ್ ಹಾಕೋಕ್ಕೆ. ಅಂದರೆ ಮಕ್ಕಳ ಮೇಲೆ ಅಷ್ಟೊಂದು ನಂಬಿಕೆ. ಯಾಕೆ ನಂಬಿಕೆ ಅಂದರೆ, ದೇವ್ರ ಸೇವೆಯಲ್ಲಿ ಉಪಯೋಗ ಆಗ್ತಾ ಇದ್ದಾರೆ, ಹಾಡ ಆಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ತಂದೆ ಆಸೆ ಅಂದ್ಕೊಂಡ್ರು. ತಂದೆ ಏನಂತ,
ಇವರು ಸೇವೆಯನ್ನು ತೆಗೆದುಕೊಂಡು ಏನು ಮಾಡ್ತಾರ, ಮುಂದೆ ಹೋಗ್ತಾರೆ ಅಂತೇಳಿ ಅಂದ್ಕೊಂಡ್ರು. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿದಿರ ಮಕ್ಕಳೇ, ಇಬ್ಬರು ತಂದೆಯಿಂದ ಫೋನ್ಪೇಲಿ ಹಣ ಹಾಕಿಸ್ಕೊಂಡಂಥ ಇಬ್ಬರು ಯೌವನಸ್ಥರು ಕಾರ್ ಸ್ಟಾರ್ಟ್ ಮಾಡಿ ಸೀದಾ ಏನು ಮಾಡ್ತಾರೆ ಅಂದರೆ, ಇನ್ನೂ 6 ಜನ ಸ್ನೇಹಿತರು ಕಾಯ್ತಾ ಇದ್ರು, ಗೋದಾವರಿ ನದಿ ಹತ್ರ ಹೋಗ್ತಾರೆ ಅವ್ರು ಈಜಾಡಕ್ಕೆ. ಎಲ್ಲಿ? ಗೋದಾವರಿಯಲ್ಲಿ ಹೋಗ್ತಾರೆ. ಇವರಿಬ್ಬರು ಆ ಸ್ನೇಹಿತರು 6 ಜನ ನದಿಯಲ್ಲಿ ಇಳಿದು ಬಿಡ್ತಾರೆ ಈಜಕ್ಕೆ. ಗೊತ್ತಿಲ್ಲ ನನ್ನ ಪ್ರೀತಿದಿರ ಮಕ್ಕಳೇ ಏನಾಯ್ತು ಗೊತ್ತಿಲ್ಲ. 8 ಜನರು ಯಾವ ರೀತಿಗೆ ಅವರು ಸಾವನ್ನಪ್ಪಿದ್ದಾರಪ್ಪ ಅಂತಂದರೆ, ಆದರೆ 8 ಜನರಲ್ಲಿ ಒಬ್ಬರನ್ನೂ ಉಳಿದಿಲ್ಲ ಅಂತೇಳಿರಿ. ಅಂದ್ಕೊಂಡಿದ್ದರು ಅವರು. ಏನು ಅಂದ್ಕೊಂಡಿದ್ರು? ಏನು ಅಂದ್ಕೊಂಡಿದ್ರಿ? ಹಾಂ ಹಾಂ ಏನು ಮಾಡ್ತಾರ? ಹಾಂ, ಅಂದುಕೊಳ್ಳುವವರೇ ಈ ಮಾತುಗಳನ್ನು ಕೇಳಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. 3 ವಾರಗಳ ಹಿಂದೆ ಸೋನಮ್ ಅಂತಕ್ಕಂಥ ಒಬ್ಬ 19 ವರ್ಷದ ಹುಡುಗಿ, ತುಂಬ ರಿಚ್ ಫ್ಯಾಮಿಲಿ, ರಾಜಮನೆತನ, ತನ್ನ ಮನೆಯಲ್ಲಿ ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿ ಜೊತೆ ಆಕೆ ಮದುವೆ ಮಾಡ್ಕೋಬೇಕಂತೇಳಿ ಆಸೆ ಬರ್ತದೆ. ಒಂದು ವೇಳೆ ಈತ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಈತನಿಗೆ ನಾನು ಮದುವೆ ಮಾಡ್ಕೊತೀನಂದರೆ ನನ್ನ ತಂದೆ ತಾಯಿ ಒಪ್ಕೊಳ್ಳಂಗಿಲ್ಲ, ಸಮಾಜ ಒಪ್ಕೊಳ್ಳಂಗಿಲ್ಲ. ಇದಕ್ಕೊಂದು ಪ್ಲ್ಯಾನ್ ಮಾಡ್ಬೇಕು ಅಂದ್ಕೊಂಡೋಳಕ್ಕೆ. ಏನು ಪ್ಲ್ಯಾನ್ ಮಾಡ್ಬೇಕಂದ್ರೆ, ತಂದೆ ತಾಯಿಲಿಂದ ಮದುವೆ ಆಗಬೇಕು. ತಂದೆ ತಾಯಿ ನೋಡಿದ ಹುಡುಗನ್ನೇ ಏನು ಮಾಡಬೇಕು? ಮದುವೆ ಮಾಡ್ಕೋಬೇಕು. ತಂದೆ ತಾಯಿ ನೋಡಿದಂಥ ಹುಡುಗನ್ನೇ ಮದುವೆ ಮಾಡ್ಕೋಬೇಕು. ಆ ಮದುವೆ ಮಾಡ್ಕೊಂಡ ಮೇಲೆ ಆ ಹುಡುಗನನ್ನು ಏನು ಮಾಡಬೇಕು? ಸಾಯಿಸಬೇಕು. ಆ ಸಾಯಿಸಿದ ಮೇಲೆ ವಿಧವೆ ಅನ್ನೋ ಪಟ್ಟ ನನಗೆ ಬರ್ತದ. ಆವಾಗ ವಿಧವೆ ಆದಮೇಲೆ ನನ್ನನ್ನು ಯಾರೂ ಮದುವೆ ಮಾಡ್ಕೊಳ್ಳಲ್ಲ. ಆವಾಗ ಈ ಹುಡುಗ ಮುಂದೆ ಬಂದು, ನಾನು ವಿಧವೆ ಆದರೂ ಪರವಾಗಿಲ್ಲ, ನಾ ಈಕೆಗೆ ಮದುವೆ ಮಾಡ್ಕೋತೀನಿ ಅಂತೇಳಿ ಆತನ ಧೈರ್ಯ ಮಾಡಿ ಮುಂದೆ ಬರ್ತಾನ. ಆವಾಗ ನಾ ಹೇಳ್ತೀನಿ ನಮ್ಮ ತಂದೆ ತಾಯಿಗೆ, ನನ್ನಂಥ ವಿಧವೆಗೆ ಯಾರು ಮದುವೆ ಮಾಡ್ಕೋತಾರ, ನಾ ಅವನಿಗೆ ಕೊಟ್ಟು ಮದುವೆ ಮಾಡೋದೇ ಒಳ್ಳೇದಂತೇಳಿ ನಾನು ತಂದೆ ತಾಯಿಗೆ ಹೇಳ್ತೀನಿ. ಆವಾಗ ನಾನು ಅವ ಇಬ್ಬರು ಏನು ಮಾಡ್ತೀವಿ? ಹಾರುವ ಹಕ್ಕಿಗಳಂತೆ ಜಾಲಿ ರೈಡರ್ ಆಗಿರ್ತೀವಿ ಅಂದ್ಕೊಂಡಳಕ್ಕೆ. ಎಷ್ಟು ವಾರದ ಹಿಂದ್ರಿ? 3 ವಾರದ ಹಿಂದ್ರಿ, ಮಧ್ಯಪ್ರದೇಶದಲ್ಲಿ. ಗೊತ್ತಾ ನಿಮಗೆ? ಗೊತ್ತಾ? ಯೂಟ್ಯೂಬ್ ನೋಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಿರೋರಿಗೆ ಗೊತ್ತಿರುತ್ತೆ. ಅಂದ್ಕೊಂಡಳಕ್ಕೆ. ಹಾಂ, ಅಂದ್ಕೊಂಡಳು. ಏನಂತ ಅಂದ್ಕೊಂಡಂಗೆ ಏನು ಮಾಡ್ದಳು ಅಂದರೆ, ಹುಡುಗರು ನೋಡ್ಲಕ್ಕೆ ಹೋದರು, ಹುಡುಗ ಪಸ್ಕಾದ, ಮದುವೆ ಆಯಿತು, ಹನಿಮೂನ್ಗೆ ಹೋದರು. ಹನಿಮೂನ್ಗೆ ಹೋದಲ್ಲಿ ಅಂದ್ಕೊಂಡಂತೆ ಏನು ಮಾಡಿದಳು? ಅವನನ್ನು ಏನು ಮಾಡಿದ್ರಿ? ಸಾಯಿಸಿದ್ರು. ಸಾಯಿಸಿಗಿ ಜಾಲಿ ರೈಡರ್ ಆಗಿರ್ಬೇಕಲ್ಲ, ಹಾರಾಡುವ ಹಕ್ಕಿಗಳಂತ ಇರ್ಬೇಕಲ್ಲ ಅವರಿಬ್ಬರು. ಎಲ್ಲರ ಈಗ ಇಬ್ಬರು ಎಲ್ಲರ ಈಗ? ಹಾಂ, ಈಕಿ ಒಂದು ಜೈಲ್ನಾಗ, ಅವನ ಜೈಲ್ನಾಗ. ಅಂದುಕೊಂಡದ್ದನ್ನು ಸುಲಭವಾಗಿ ತಿಳ್ಕೊಬೇಡ್ರಿ. ದೇವರು ಮಾತಾಡ್ತಾ ಇದ್ದಾನೆ. ನೀವು ಅಂದ್ಕೊಂಡದ್ದೆಲ್ಲ ಸತ್ಯ, ನೀವು ಮಾಡಿದ್ದೇ ಸತ್ಯ, ನೀವು ನಡೆದದ್ದೇ ಹಾದಿ ಅಂತ ತಿಳ್ಕೊಬೇಡ್ರಿ. ದೇವ್ರ ಮಾತುಗಳಾಡ್ತಾ ಇದ್ದೇನೆ, ದೇವ್ರು ಮಾತಾಡ್ತಾ ಇದ್ದೇನೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಜಾಗ್ರತೆಯಿಂದ ಕೇಳ್ರಿ. ಅಂದುಕೊಳ್ಳುವವರೇ ನನ್ನ ಮಾತುಗಳನ್ನು ಏನು ಮಾಡ್ರಿ, ಮೊದಲು ನೀವು ಕೇಳ್ರಿ. ಹೋದ ವಾರ ಅಹಮದಾಬಾದ್ನಿಂದ ಇಂಗ್ಲೆಂಡ್ ದೇಶಕ್ಕೆ ಫ್ಲೈಟ್ ರೆಡಿಯಾಗಿತ್ತು. ಆ ಫ್ಲೈಟಲ್ಲಿ ಆ ಫ್ಲೈಟ್ ಟಿಕೆಟ್ 6 ತಿಂಗಳಿಗಿಂತ ಮುಂಚೆನೇ ಕನಸು ಕಂಡು ಬುಕ್ ಮಾಡಿದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ಹೇಗಿದ್ದಂದರೆ, ಇಂಗ್ಲೆಂಡಲ್ಲಿ ಆತನಿಗೆ ಡಾಕ್ಟರ್ ಹುದ್ದೆ ಸಿಕ್ಕಿತ್ತು. ಆತನು ಇಂಡಿಯಾಕ್ಕೆ ಬಂದು ತನ್ನ ತಂದೆಯನ್ನು, ತಾಯಿಯನ್ನು, ಹೆಂಡತಿ ಮಕ್ಕಳನ್ನು ತೆಗೆದುಕೊಂಡು ಇಂಗ್ಲೆಂಡ್ನಲ್ಲಿ ಸೆಟ್ ಆಗಬೇಕಂತೇಳಿ ಆತನು ಬಂದು ಅದೇ ಫ್ಲೈಟನ್ನು ಆತನು ಬುಕ್ ಮಾಡಿದ. ಈ ರೀತಿಯಾಗಿ ಕನಸುಗಳನ್ನು ಕಟ್ಕೊಂಡಂಥ 242 ಜನರು ಆ ಒಂದು ವಿಮಾನದಲ್ಲಿದ್ದರು. ಯಾವ ವಾರ? ಹೋದ ವಾರ ರೀ. ಯಾವ ವಾರ ರೀ? ಹಾಂ, ಹೋದ ವಾರ. 242 ಜನರು ಅನೇಕ ಕನಸುಗಳನ್ನು ಕಟ್ಟಿಕೊಂಡು
ನಾವೆಲ್ಲ ಇಂಗ್ಲೆಂಡ್ಗೆ ಹೋಗಿ ಮುಟ್ತೀವಿ ಅಂತೇಳಿ ಅಹಮದಾಬಾದ್ನಲ್ಲಿ ಏರ್ಪೋರ್ಟ್ನಲ್ಲಿ ಆ ಒಂದು ವಿಮಾನದಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಎಲ್ಲರ ಗುರಿ ಒಂದೇ, ಎಲ್ಲರ ಕನಸು ಒಂದೇ. ಈಗ ಎಲ್ಲಿಗೆ ಹೋಗ್ತೀವಿ ನಾವು? ಎಲ್ಲಿಗೆ ಹೋಗಿ ಮುಟ್ತೀವಿ ನಾವು? ಇಂಗ್ಲೆಂಡ್ಗೆ ಹೋಗ್ತೀವಿ, ಎಲ್ಲರಿಗೆ ಅದೇ. ಆದರೆ ಅಹಮದಾಬಾದ್ ಏರ್ಪೋರ್ಟ್ಲಿಂದ ಜಸ್ಟ್ ಒಂದು 5 ನಿಮಿಷ ವಿಮಾನ ಮೇಲೆ ಹಾರಿದೆ. ಆ ಮೇಲೆ ಹಾರಿ ಸ್ಟೇಟಾಗಿ ಏನಾಗಿದೆಪ್ಪ ಅಂತಂದರೆ ಒಂದು ಮೆಡಿಕಲ್ ಕಾಲೇಜ್ ಇದೆ, ಮೆಡಿಕಲ್ ಹಾಸ್ಟೆಲ್ ಇದೆ, ಅದರ ಮೇಲೆ ಹೋಗಿ ಬಿದ್ದುಬಿಟ್ಟಿದೆ ಅಂತೇಳಿ. 242 ಜನರು ಪೂರ್ತಿ ಏನಾಗಿದ್ದಾರೆ? ಒಬ್ಬ ವ್ಯಕ್ತಿ ಉಳಿದಿದ್ದಾನೆ ರೀ, ಒಬ್ಬನೇ ವ್ಯಕ್ತಿ. ಗೊತ್ತಾ ನಿಮಗೆ? ಏನು ಅಂದ್ಕೊಂಡಿದ್ದರು ಅವರು? ಏನು ಅಂದ್ಕೊಂಡಿದ್ರು? ಎಲ್ಲಿಗೆ ಹೋಗ್ಬೇಕಂದಿದ್ರು? ಇಂಗ್ಲೆಂಡ್ಗೆ ಹೋಗ್ಬೇಕಂತದ್ದು. ಹೋದ್ರಾ? ಏನು ಅಂದ್ಕೊಂಡಿದ್ರು? ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇನ್ನೊಂದು ಭಯಂಕರವಾದಂಥ ಸತ್ಯ ನಿಮಗೆ ಹೇಳ. ನಮ್ಮ ಮಗಳು ಕೆಲಸ ಮಾಡುವಂಥ ಉಷಾ ಕೆಲಸ ಮಾಡುವಂಥ ಆಫೀಸ್ನಲ್ಲಿ ಲಾಸ್ಟ್ ವೀಕ್ ಒಬ್ಬ ಅಧಿಕಾರಿ, ಒಳ್ಳೆ ಉದ್ಯೋಗ ಇದೆ, ಉನ್ನತವಾದಂಥ ಹುದ್ದೆ ಇದೆ, ಆದರೆ ಅಧಿಕಾರಿದ ಮದುವೆ ಆಗಿರಲಿಲ್ಲ. ಆತನೊಂದು ಆಸೆ ಏನಪ್ಪ ಅಂತಂದರೆ, ನಮ್ಮ ತಂದೆಗೆ ವಯಸ್ಸಾಗ್ತಾ ಇದೆ, ನಮ್ಮ ತಂದೆ ಇರುವಾಗಲೇ ನಾನು ಮದುವೆ ಮಾಡ್ಕೋಬೇಕು, ನನ್ನ ಮದುವೆ ಘನವಾಗಿ ಜರುಗುವಂಥದ್ದು ನಮ್ಮ ತಂದೆ ನೋಡಬೇಕು ಅಂಥೇಳಿ, ತಂದೆ ನಮ್ಮ ಮದುವೆ ನೋಡಲೇಬೇಕಂತೇಳಿ ಏನು ಮಾಡ್ತಾರೆ ಅಂದರೆ, ಮೊನ್ನೆ ಅವರು ಡೇಟ್ ಫಿಕ್ಸ್ ಮಾಡ್ತಾರೆ. ಮದುವೆ ಯಾರು ನೋಡ್ಬೇಕಂತ ಆಸೆ ರೀ? ತಂದೆ ನೋಡ್ಬೇಕಂತ ಆಸೆ. ಹುಡುಗಿಗೆ ನೋಡ್ತಾರೆ, ಡೇಟ್ ಫಿಕ್ಸ್ ಮಾಡ್ತಾರೆ, ಇನ್ವಿಟೇಷನ್ ಕಾರ್ಡು ಸ್ನೇಹಿತರಿಗೆ, ಬಂಧುವರ್ಗದವರಿಗೆ, ಸ್ನೇಹಿತರಿಗೆ ಎಲ್ಲರಿಗೆ ಹಂಚಾಗಿರ್ತದೆ. ಇನ್ನೇನು ಮದುವೆ ದಿನ ಬರ್ತದೆ. ಇವತ್ತು ಮದುವೆ, ಎಲ್ಲ ಸಂಬಂಧಿಕರು ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ, ಬಂಧುವರ್ಗದವ್ರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಮದುವೆ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇದೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆ ಮದುವೆ ದಿನನೇ ಅವರಪ್ಪ ಏನಾಗಿದ್ದಾರೆ ಅಂದರೆ ಸತ್ತೋದ್ರು ಅಂತೇಳಿ. ಇನ್ನೂ ಮದುವೆ ಆಗಿಲ್ಲ ಏನ್ರಿ? ಇನ್ನೂ ಏನಾಗಿಲ್ಲ? ಮದುವೆನೇ ಆಗಿಲ್ಲ. ಆದ್ರೆ ಆ ಮಗನ ಕನಸೇನು? ಆ ಮಗನ ಆಸೆ ಏನು? ನನ್ನ ತಂದೆ ಏನಾಗಬೇಕು? ನನ್ನ ಮದಿ ನೋಡ್ಬೇಕು, ಮಗನ ಆಸೆ. ಆದರೆ ಯಾವ ದಿನ ಮದುವೆ ಇದೆಯೋ ಅದೇ ದಿನ, ಮದುವೆಕ್ಕಿಂತ ಮುಂಚಿತವಾಗಿ ಆತನ ಮನೆಯಲ್ಲಿ ನಾವು ನೋಡ್ತೇವೆ, ಅವರ ತಂದೆ ತೀರಿ ಹೋದ್ರಿ. ನಮ್ಮ ಮಗಳು ಕೆಲಸ ಮಾಡುವಂಥ ಸ್ಟಾಪಲ್ಲಿ. ಮದುವೆ ಮಾಡಬೇಕಾ, ಸಮಾಧಿ ಮಾಡಬೇಕಾ? ಪರಿಸ್ಥಿತಿ ಏನು ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಷ್ಟೆಲ್ಲ ನಾನು ನಿಮ್ಮ ಜೊತೆ ಮಾತಾಡಿರುವಂಥದ್ದು ಯಾವುದೋ ಹರಿಕತೆ ಅಲ್ಲ, ಜೀವಿತದ ಸತ್ಯವನ್ನು ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನನ್ನ ಮಾತುಗಳನ್ನು ಕೇಳುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ನೋಡ್ತೇವೆ, ಭಾಳಷ್ಟು ಜನ ನಾವು ಅಂದ್ಕೊಳ್ತೇವೆ ಇಲ್ಲಿ ಹೇಗೆ ಯಾಕೋಬ 4 ಅಂತ ಇದ್ದಾರೋ, ಇಂಥ ಒಂದು ಪಟ್ಟಣಕ್ಕೆ ಹೋಗ್ತೇವೆ, ಇಂಥ ಒಂದು ದೇಶಕ್ಕೆ ಹೋಗ್ತೇವೆ, ಇಂಥ ಒಂದು ವ್ಯಾಪಾರವನ್ನು ಮಾಡ್ತೇವೆ, ಇಷ್ಟು ಲಾಭವನ್ನು ಸಂಪಾದನೆ ಮಾಡ್ತೇವೆ ಅಂಥೇಳಿ ಅನ್ನುವವರೇ ಕೇಳಿರಿ. ಮೊದಲು ನನ್ನ ಮಾತು ಕೇಳ್ರಿ. ನೀವು ಅನ್ಕೋಕಿನ ಮೊದಲು, ನೀವು ಅನ್ನೋದಕ್ಕಿಂತ ಮುಂಚೆ ಏನು ಮಾಡಿರಿ? ನನ್ನ ಮಾತನ್ನು ಏನು ಮಾಡಿರಿ? ಕೇಳ್ರಿ. ನೀವು ಏನು ಅಂದ್ಕೊಳ್ತಾ ಇದ್ರು? ಇಲ್ಲಿ ಕೂತಿರುವಂಥ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮ ಲೈಫ್ ಬಗ್ಗೆ ನೀವು ಏನು ಅಂದ್ಕೊಳ್ತಾ ಇದ್ರು? ನಿಮ್ಮ ಕುಟುಂಬದ ಬಗ್ಗೆ ನೀವು ಏನು ಅಂದ್ಕೊಳ್ತಾ ಇದ್ರು? ನಿಮ್ಮ ಆರೋಗ್ಯದ ಬಗ್ಗೆ ನೀವು ಏನು ಅಂದ್ಕೊಳ್ತಾ ಇದ್ರು? ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಏನಾಗ್ತದೆ ಎಂಬುದಾಗಿ ನೀವು ಏನು ಅಂದ್ಕೊಳ್ತಾ ಇದ್ರು? ನನಗಂತೂ ಗೊತ್ತಿಲ್ಲ. ಬಟ್ ದೇವರೇನಂತ ಇದ್ದಾನಪ್ಪ ಅಂತಂದರೆ, ಮೊದಲು ನನ್ನ ಮಾತು ಕೇಳ್ರಿ. ನೀವೇನಾದರೂ ಅಂದ್ಕೊಳ್ತಾ ಇದ್ರಪ್ಪ ಅಂತಂದರೆ ಮೊದಲು ಏನು ಮಾಡಿರಿ? ನನ್ನ ಮಾತುಗಳನ್ನು ಕೇಳ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇದು ಲೋಕ ಆದರೆ, ನಾವು ತಿರುಗಿ ಸತ್ಯವೇದಕ್ಕೆ ಬರೋದಾದರೆ, ಸತ್ಯವೇದದಲ್ಲಿ ಕೂಡ ನಾವು ನೋಡ್ತೇವೆ, ಕೆಲವೊಬ್ಬರು ಅಂದ್ಕೊಂಡ್ರು. ಯಾವಾಗ ನಾವು ದೇವ್ರ ವಾಕ್ಯಕ್ಕೆ ಬರ್ತೇವೋ, ಸತ್ಯವೇದಕ್ಕೆ ಬರ್ತೇವೋ, ಅವಾಗ ಸತ್ಯವೇದದಲ್ಲಿ ಕೂಡ ಕೆಲವೊಬ್ಬರು ಅಂದ್ಕೊಂಡ್ರು. ಏನು ಅಂದ್ಕೊಂಡ್ರಪ್ಪ ಅಂದರೆ, ಲೋಟನೇನಂದನಪ್ಪ ಅಂತಂದರೆ, ಅಬ್ರಾಹ್ಮನನ್ನು ಬಿಟ್ಟು ನಾನು ಬೇರೆಯಾಗಿ ಸೊದೋಮನ್ನು ಹೋದಪ್ಪ ಅಂತಂದರೆ ನಾನು ಆರಾಮಾಗಿರ್ತೀನಿ ಅಂದ್ಕೊಂಡಿಲ್ಲ. ಲೋಟನ ಕಣ್ಣಿಗೆ ಆ ಒಂದು ಸೊದೋಮ್ ಗೊಮೋರ ಹೆಂಗೆ ಕಾಣ್ತಂತ? ಹಚ್ಚು ಹಸರಾಗಿ ಏದೇನು ತೋಟದಂತೆ ಕಾಣಿಸ್ತಂತೆ. ಹೌದಾ? ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಲೋಟನು ಸೊದೋಮಿನಲ್ಲಿ ಹೋಗಿ
ಆ ಸೋದೋಮ್ ಪಟ್ಟಣಕ್ಕೆ ಹೋಗಿ ಅದು ಸುಂದರವಾದಂಥ ಏದೇನು ತೋಟದಂತೆ ಇದೆ ಎಂಬುದಾಗಿ ಆತನು ಹೋದನು, ತನ್ನ ಜೀವಿತವನ್ನು ಸರ್ವನಾಶ ಮಾಡಿಕೊಂಡನಂತೇಳಿರಿ. ಅಂದುಕೊಂಡಂತೆ ಆಯ್ತಾ? ಇಲ್ಲ ನನ್ನ ಪ್ರೀತಿ ದೇವರ ಮಕ್ಕಳೇ. ಒಬ್ಬನು ದೇವರ ಸೇವಕನ ಜೊತೆ ಇರುವಂಥ ಒಬ್ಬ ವ್ಯಕ್ತಿ, ದೇವರ ಸೇವಕನಿಗೆ ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿ, ಯಾವಾಗಲೂ ಚರ್ಚಲ್ಲಿರುವಂಥ ವ್ಯಕ್ತಿ, ಯಾವಾಗಲೂ ಸಭಾಪಾಲಕನಿಗೆ ಪಾಸ್ಟರ್ಗೆ ಸಹಾಯ ಮಾಡುವಂಥ ವ್ಯಕ್ತಿ, ಆತನಿಗೆ ಇದ್ದಕ್ಕಿದ್ದಾಗೆ ಒಂದು ಆಸೆ ಬಂದುಬಿಡ್ತದೆ. ಆತನ ಹೆಸರೇ ಗೆಹಜಿ ಎಂಬುದಾಗಿ ನೋಡ್ತೇವೆ. ಗೆಹಜಿ ಯಾವಾಗ ನಾವು ನೋಡ್ತೇವೆ, ಆತನು ನಾಮಾನನ ಹಿಂದೆ ಓಡಿ ಹೋಗಿ ಸ್ವಲ್ಪನಾದರೂ ಬಾಚ್ಕೊಂಡು ಬರ್ತಾನೆ ಅಂತೇಳಿ ಓಡೋಗ ಅಂದ್ಕೊಂಡನು. ಏನು ಅಂದ್ಕೊಂಡು ಹೋದನ್ರಿ? ನಾಮಾನನಿಂದ ಸ್ವಲ್ಪ ಆದ್ರೆ ಏನು ಮಾಡಬೇಕು? ಬಾಚ್ಕೊಂಡು ಬರ್ತೀನಿ, ಅವನ ಬಲ್ಲಿ ನನ್ನ ಯಜಮಾನ ಏನೂ ತಗೊಲಿಲ್ಲ, ನಾರೇ ತೊಗೊಂಡು ಬರ್ತೀನಿ ಅಂದ್ರೆ ಅಂದ್ಕೊಂಡು ಹೋದನ್ರಿ. ಏನು ತೊಗೊಂಡು ಬಂದನವ? ಕುಷ್ಠ ತೊಗೊಂಡು ಬಂದನ್ರಿ ಅವ. ಏನು ತೊಗೊಂಡು ಬಂದನು? ಅನೇಕರು ನಾವು ಈ ಲೋಕದಲ್ಲಿ ಕೆಲವೊಂದು ತಿಳಿಯದೆ ಮಾಡುವಂಥ ಅಜ್ಞಾನದಿಂದ ನಾವು ಅಂದ್ಕೊಂಡು ಈ ನಮ್ಮ ದೇಹಕ್ಕೆ ಅನೇಕ ಮಾರಕವಾದಂಥ ರೋಗಗಳನ್ನು ನಾವು ತಂದ್ಕೊಳ್ತೀವಂತೆ. ಮರಣಕರವಾದಂಥ ರೋಗಗಳನ್ನು ನಾವು ತಂದ್ಕೊಳ್ತೀವಿ ನಮ್ಮ ಜೀವಿತದಲ್ಲಿ, ಅಂದ್ಕೊಳ್ತೀವಿ ನಾವು. ಆದರೆ ನೀನು ಅಂದ್ಕೊಂಡೋದೆಲ್ಲ ನಡೆಯೋದಿಲ್ಲ, ಆಗೋದಿಲ್ಲ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ. ಎಲಿಮೆಲೆಕನು ಅಂದ್ಕೊಂಡ, ಬೆತ್ಲೆಹೇಮಿನಲ್ಲಿ ಬರಗಾಲ ಬಂದಿದೆ, ಜನ ತತ್ತರಿಸ್ತಾ ಇದ್ದಾರೆ, ಇಲ್ಲಿದ್ದರೆ ನಾನು ನನ್ನ ಹೆಂಡತಿ ಮಕ್ಕಳು ಸತ್ತು ಹೋಗ್ತೇವೆ, ಆಹಾರ ಸಿಗುವುದಿಲ್ಲ, ನಾವು ದೂರ ದೇಶಕ್ಕೆ ಮೋವಾಬ್ ದೇಶಕ್ಕೆ ಹೋಗೋಣ ಎಂಬುದಾಗಿ ಎಲಿಮೆಲೆಕನು ಅಂದುಕೊಂಡನು. ರೂತಳ ಪುಸ್ತಕ ನೀವು ಮನೆಗೆ ಹೋಗಿ ಧ್ಯಾನ ಮಾಡ್ರಿ. ಅಲ್ಲಿ ಎಲಿಮೆಲೆಕನು ಅಂದುಕೊಂಡನು, ಬೆತ್ಲೆಹೇಮಲ್ಲಿ ಇದ್ದರೆ ನಾವು ಬದುಕುವುದಿಲ್ಲ, ನಾವು ಬೇರೆ ಯಾವುದಾದೊಂದು ದೇಶಕ್ಕೆ ಮೋವಾಬಿಗೆ ಹೋಗಿ ಅಲ್ಲಿ ಬದುಕೋಣ ಎಂಬುದಾಗಿ ಗಂಟು ಮೂಟೆ ಕಟ್ಕೊಂಡು ಇಬ್ಬರು ಮಕ್ಕಳನ್ನು, ಹೆಂಡತಿಯನ್ನು ಕರ್ಕೊಂಡು ಆತನ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ಆತನ ಅಂದುಕೊಂಡನು ಬೆತ್ಲೆಹೇಮಲ್ಲಿದ್ದರೆ ನಾವು ಸಾಯ್ತೀವಿ ಅಂತೇಳಿ, ಆದರೆ ಮೋವಾಬಿನಲ್ಲಿ ಹೋಗಿ ಬದುಕ್ತೀವಿ ಎಂಬುದಾಗಿ ಅಂದ್ಕೊಂಡನು. ಅಲ್ಲಿ ಹೋದ್ಮೇಲೆ ತಾನು ಸತ್ತನು, ತನ್ನ ಇಬ್ಬರು ಮಕ್ಕಳು ಕೂಡ ಏನಾದರೂ. ನನ್ನ ಮಾತುಗಳು ಅರ್ಥ ಆಗ್ತಾ ಇದ್ದಾರೆ? ನನ್ನ ಮಾತುಗಳು ತಿಳಿಲಿತ್ತವ? ನಾನು ಯಾವ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ? ಯಾವ ವಿಷಯ ಮಾತಾಡ್ತಾ ಇದ್ದೀನಿ? ಅಂದುಕೊಳ್ಳುವವರೇ. ಏನು ಅಂದ್ಕೊಳ್ಳೋತೀರಿ ನೀವು ಯವನಸ್ಥ ಮಕ್ಕಳೇ? ದೇವರ ಸನ್ನಿಧಿ ಬಿಟ್ಟು, ದೇವರ ಮಂದಿರ ಬಿಟ್ಟು, ದೇವ ಜನರನ್ನು ಬಿಟ್ಟು, ಈ ಪರಿಶುದ್ಧತೆ ಬಿಟ್ಟು ಏನನ್ನಾದರೂ ಮಾಡ್ಬೇಕಂತ್ಕೊಳ್ತಾ ಇದ್ದೀರಿ ನೀವು? ದೇವರ ಸನ್ನಿಧಿ ಬಿಟ್ಟು, ದೇವ್ರನ್ನ ಬಿಟ್ಟು ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿರಿ ನೀವು. ಯೇಸು ಸ್ವಾಮಿ ಸ್ವತಃ ಹೇಳಿದ್ದಾನೆ, ನನ್ನನ್ನು ಬಿಟ್ಟು ನೀವು ಏನು ಮಾಡುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ನನ್ನನ್ನು ಬಿಟ್ಟು ನನಗೆ ಬೇರೆಯಾಗಿ ನೀವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ನನ್ನ ಮಾತುಗಳನ್ನು ಕೇಳುವಂಥ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಈ ಸತ್ಯದ ಮಾತುಗಳು ನಮ್ಮ ಹೃದಯದ ಹಲಿಗೆ ಮೇಲೆ ಬರೆದುಕೊಳ್ಬೇಕು. ಇವತ್ತು ನಾವೆಲ್ಲರೂ ಕೂಡ ಏನನ್ನಾದರೂ ಒಂದು ವೇಳೆ ಅಂದುಕೊಳ್ತಾ ಇದ್ದೀವಪ್ಪ ಅಂತಂದರೆ, ಅದನ್ನು ಅಂದುಕೊಳ್ಳೋದಕ್ಕಿಂತ ಮುಂಚೆ, ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕಿಂತ ಮುಂಚೆ ನಮ್ಮ ಜೀವಿತದಲ್ಲಿ ಒಂದು ಸಲ ದೇವರ ಮಾತನ್ನು ನಾವು ಕೇಳಬೇಕಂತೇಳಿರಿ. ನಾವು ನೋಡ್ತೇವೆ, ಲೋಟನು ದೇವರ ಮಾತನ್ನು ಕೇಳಿಲ್ಲ, ಗೆಹಜಿಯು ದೇವರ ಮಾತನ್ನು ಕೇಳಿಲ್ಲ, ಎಲಿಮೆಲೆಕನು ದೇವರ ಮಾತನ್ನು ಕೇಳಲಿಲ್ಲ. ನಾವು ನೋಡ್ತೇವೆ ಇವರೆಲ್ಲರೂ ಕೂಡ ದೇವರ ಮಾತನ್ನು ಕೇಳದೇ ಇರುವುದರಿಂದ, ದೇವರ ಚಿತ್ತವನ್ನು ತಿಳಿದುಕೊಳ್ಳದೇ ಇರುವುದರಿಂದ ನಾವು ನೋಡ್ತೇವೆ ಇವರೆಲ್ಲರೂ ದೇವರನ್ನು ಬಿಟ್ಟು ಏನೋ ಮಾಡಬೇಕು, ಏನೋ ಸಾಧಿಸಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ನಾವು ನೋಡ್ತೇವೆ. ಕೊನೆಗೆ ನಾನು ಎಲ್ಲಿಗೆ ಬರ್ತೇನಪ್ಪ ಅಂತಂದರೆ ದಾವೀದನ ಹತ್ರ ಬರ್ತೇನೆ. ಮೊದಲನೇ ಸಮಯಲ್ ಪುಸ್ತಕ 27ನೇ ಅಧ್ಯಾಯದಲ್ಲಿ ದಾವೀದನು ಕೂಡ ಅಂದುಕೊಂಡನಂತೇಳಿರಿ. ಹಲ್ಲೆಲೂಯಾ. ಏನು ಅಂದ್ಕೊಂಡನಪ್ಪ ಅಂತಂದರೆ, ಹೇಗಿದ್ದರೂ ಯೆರೂಸಲೇಮಿನಲ್ಲಿದ್ದರೆ ನಾನು ಸೌಲನ ಕೈಯಿಂದ ಒಂದು ದಿವಸ ನಾನು ಏನಾಗ್ತೀನಿ, ಸತ್ತು ಹೋಗ್ತೀನಿ, ನಾನು ಫಿಲಿಷ್ಟಿಯರ ದೇಶಕ್ಕೆ ಓಡಿ ಹೋಗಿ ಅಲ್ಲಿ ನಾನು ಬದುಕ್ತೀನಿ ಎಂಬುದಾಗಿ ಆತನ ಅಂದುಕೊಂಡನಂತೇಳಿರಿ. ಹಲ್ಲೆಲೂಯಾ. ಫಿಲಿಷ್ಟಿಯರ ದೇಶಕ್ಕೆ ಹೋಗಿ ನಾನು ಉದ್ಧಾರ ಆಗ್ತೀನಿ ಎಂಬುದಾಗಿ ಆತನ ತಿಳ್ಕೊಂಡನು. ನಾನು ಯೆರೂಸಲೇಮನ್ನು ಬಿಟ್ಟು, ಈ ಜನಾಂಗವನ್ನು ಬಿಟ್ಟು ನಾನು ಫಿಲಿಷ್ಟಿಯರ ದೇಶಕ್ಕೆ ಹೋಗಿ ನಾನು ಉದ್ಧಾರ ಆಗ್ತೇನೆ, ನನ್ನ ಮೇಲೆ ಬರ್ತೇನೆ, ನನ್ನ ಜೀವ ಉಳಿತದೆ ಎಂಬ ಅಂದ್ಕೊಂಡನು. ಅದನ್ನು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ. ಆತನು ಫಿಲಿಷ್ಟಿಯರ ದೇಶಕ್ಕೆ ಹೋಗಿ, ಆತನು ಚಿಕ್ಲಕ್ಕೆ ಹೋಗಿ, ಆತನ ಅನೇಕ ರೀತಿಯಿಂದ ಆತನ ಸಂಪಾದನೆ ಮಾಡಿದನು. ಆತನ ಸಂಪಾದನೆ ಮಾಡಿದಂತನು ಯಾವಾಗ ಆತನ ಕೈಗೆ ಬರ್ತದೋ ಆವಾಗ ಆತನಿಗೆ ಸಿಕ್ಕಿರುವಂಥದ್ದು ಏನಪ್ಪ ಅಂತಂದರೆ ಬೂದಿ ಮಾತ್ರ ಆತನ ಕೈಯಲ್ಲಿ ಸಿಕ್ತಂತೇಳಿರಿ. ಹಲ್ಲೆಲೂಯಾ. ಆತನು ಸಂಪಾದನೆ ಮಾಡಿರುವಂಥ ಸುಟ್ಟು ಹೋಗಿರುವಂಥ ಬೂದಿ ಮಾತ್ರ ದಾವೀದನ ಕೈಯಲ್ಲಿ ಸಿಕ್ತಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾನು ನೇರವಾಗಿ ನನ್ನ ಸಬ್ಜೆಕ್ಟ್ ಬರ್ತೇನೆ. ನನ್ನ ವಿಷಯ ಏನಪ್ಪ ಅಂತಂದರೆ, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಮನುಷ್ಯನ ಜೀವಿತದಲ್ಲಿ 6 ದಿನಗಳು ಪ್ರಾಮುಖ್ಯವಾಗಿ. ಈಗಾಗಲೇ 3 ದಿನಗಳ ಬಗ್ಗೆ ನೀವು ಕೇಳಿದ್ದೀರಿ, ಇನ್ನು 3 ದಿನಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಿಮ್ಮ ಜೀವಿತದಲ್ಲಿ ಈ ಮಾತುಗಳನ್ನು ಕೇಳ್ತಾ ಇದ್ದೀರಲ್ಲ, ನೀವೇನು ಅಂದ್ಕೊಳ್ತಾ ಇದ್ದೀರಿ ನನಗಂತೂ ಗೊತ್ತಿಲ್ಲ, ನೀವೇನು ಆಲೋಚನೆ ಮಾಡ್ತೀರಿ ನನಗಂತೂ ಗೊತ್ತಿಲ್ಲ. ನಿಮ್ಮ ಕುರಿತು, ನಿಮ್ಮ ಕುಟುಂಬದ ಕುರಿತು, ನಿಮ್ಮ ಮಕ್ಕಳ ಕುರಿತು, ನಿಮ್ಮ ಭವಿಷ್ಯದ ಕುರಿತು ನೀವು ಏನು ಅಂದ್ಕೊಳ್ತಾ ಇದ್ದೀರಿ ನನಗಂತೂ ಗೊತ್ತಿಲ್ಲ. ಬಟ್ ದೇವ್ರ ಮಾತನ್ನು ಕೇಳ್ರಿ. ಅಂದುಕೊಳ್ಳುವವರ ಗತಿ ಏನಾಯ್ತು ಎಂಬುದಾಗಿ ನಾವು ನೋಡಿದ್ದೇವೆ, ಚರಿತ್ರೆ ನೋಡಿದ್ದೇವೆ, ಇತಿಹಾಸ ನೋಡಿದ್ದೇವೆ, ಪ್ರಸ್ತುತವಾಗಿರುವಂಥ ಪರಿಸ್ಥಿತಿಗಳನ್ನು ನೋಡಿದ್ದೇವೆ. ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಈ ಮಾತುಗಳನ್ನು ಬಹಳ ಜಾಗ್ರತೆಯಿಂದ ಒಂದು ವೇಳೆ ಕೇಳಿ. ಈ ಮಾತುಗಳ ಮೂಲಕವಾಗಿ ನೀನು ದೇವರ ಚಿತ್ತವಾದರೆ ನಾನು ಈ ಕೆಲಸವನ್ನಾದರೂ ಮಾಡ್ತೀನಿ,
ದೇವರ ಚಿತ್ತವಾದರೆ ನಾನು ಆ ಕೆಲಸವನ್ನು ಮಾಡ್ತೀನಿ ಎಂಬುದಾಗಿ. ಒಂದು ವೇಳೆ ದೇವರ ಚಿತ್ತಕ್ಕೆ ನಾನು ಇನ್ನೇನು ಒಳಗಾಗಿ ಯಾವುದಾದ್ರೂ ಕೆಲಸ ಮಾಡಿದೆವಪ್ಪ ಅಂತಂದರೆ, ದೇವರ ಚಿತ್ತವನ್ನು ನೆರವೇರಿಸೋರು ನಾನು ಇನ್ನೇನು ಆದಿವಪ್ಪ ಅಂತಂದರೆ, ಆವಾಗ ನಾವು ಸಕ್ಸಸ್ ಆಗ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಯಾವಾಗ ಸಕ್ಸಸ್ ಆಗ್ತೀವಿ ರೀ? ಓದಮ್ಮ ಕೊನೆಯದಾಗಿ ಅದೇ ಯಾಕೋಬನ ಪುಸ್ತಕದಲ್ಲಿ ಯಾವಾಗ ನಾವು ಸಕ್ಸಸ್ ಆಗ್ತೀವಿ ಏನು ಅನ್ಬೇಕು? ಓದಮ್ಮ. ಆದುದರಿಂದ ನೀವು ಅಂತ ಮಾತನ್ನು ಬಿಟ್ಟು ಮೊದಲು ಬಿಡ್ರಂತ ಮಾತುಗಳು. ಎಂಥ ಮಾತುಗಳು ಬಿಡ್ಬೇಕಂತ? ಇಂಥ ಊರಿಗೆ ಹೋಗ್ತೀವಿ, ಅಂಥ ಊರಿಗೆ ಹೋಗ್ತೀವಿ, ಇಷ್ಟು ವ್ಯಾಪಾರ ಮಾಡ್ತೀವಿ, ಅಷ್ಟು ಸಂಪಾದನೆ ಮಾಡ್ತೀವಿ, ಹಿಂಗಿರ್ತೀವಿ ಹಂಗಿರ್ತೀವಿ, ಅವೆಲ್ಲ ಏನು ಮಾಡ್ರಿ ಮೊದಲ? ಅವು ಗಂಟು ಕಟ್ಟಿ ಬಾಜು ಇಡ್ರಿ ಮೊದಲ. ಲೂಕನ್ಬರ್ ಸುವಾರ್ತೆ ಒಬ್ಬ ಹಿಂಗೆ ಅಂದ, ಆಸ್ತಿ ಹೆಚ್ಚಾಯಿತು, ಹೊಲ ಬೆಳೀತು, ಬೆಳ್ಳಿ ಬಂತು, ಬಂಗಾರ ಬಂತು, ಹೊಲ್ದಾಗ ಬೆಳೆದಿದ್ದು ಚೀಲಗಳು ಇಡ್ಲಕ್ಕೆ ಮನೆಗೆ ಜಾಗ ಸಾಲಿಲ್ಲ, ಗೋದಾಮುಗಳೆಲ್ಲ ತುಂಬೋದು. ಏನು ಅಂದ್ಕೊಂಡು ನಾವ? ಇವು ಭಾಳ ಸಣ್ಣವಾಗ್ಯಾವ ಗೋದಾಮ, ಇನ್ನು ಇವು ಉಳಿಸಿ ದೊಡ್ಡ ಗೋದಾಮ್ ಕಟ್ಟರು ನಾವು ಆಳು ಮಕ್ಕಳಿಗೆ. ದೊಡ್ಡ ಗೋದಾಮ್ ಕಟ್ಟದಾರ ಇಲ್ರಿ? ಹಾಂ, ಸಣ್ಣ ಇದ್ದ ಗೋದಾಮ್ಗಳನ್ನ ತೆಗೆದು ದೊಡ್ಡ ಮಾಡಿದ್ರು, ವಿಸ್ತರಣೆ ಮಾಡಿದ್ರು. ಆವಾಗ ಏನಂದ್ರೆ, ಅಬ್ಬಾ ಈಗ ಗೋದಾಮ್ಗಳು ಭಾಳ ದೊಡ್ಡ ಆಗ್ಯಾವ ನೋಡಿ, ಈಗ ಚೀಲದ ಮ್ಯಾಲೆ ಚೀಲ ತಾಪಿ ಆಗ್ಯಾವ ಅಂತ ಮಂದ್ಕೊಂಡೆಲ್ಲ ಅಬ್ಬಬ್ಬಬ್ಬಬ್ಬಬ್ಬ ಸಾಯತನ ತಿನ್ನು. ನಿನ್ನ ಜೀವಮಾನಕ್ಕೆ ಎಷ್ಟು ಬೇಕಷ್ಟು ಬಿದ್ದದ ನೋಡಂತ ಯಾರಿಗೆ ಹೇಳತ್ತವ? ಯಾರಿಗೆ ಹೇಳತ್ತನು? ಹಾಂ, ತನ್ನ ಪ್ರಾಣಕ್ಕೆ ತನ್ನ ಆತ್ಮಕ್ಕೆ ಹೇಳತ್ತನ. ಆವಾಗ ದೇವರು ಬಂದಂದ, ಮೂರ್ಖ, ಅದು ಭಾಳ ದಿನ ಆಸ್ತಿಲ ತಿನ್ನೋತದ, ಎಲ್ಲಿರ್ತದ? ಇವತ್ತೇ ರಾತ್ರಿ ಬಂದು ಏನು ಮಾಡ್ತಾರ? ಆ ಗೋದಾಮ್ ಖಾಲಿ ಆಗತ್ತಾನ, ನೀ ಯಾಕಿರ್ತಿ? ಹಾಂ, ಇವತ್ತೇ ರಾತ್ರಿ ಬಂದು ಏನು ಮಾಡ್ತಾರ? ಹಾಂ, ನಿಂದು ತಗೊಂಡು ಹೋಗ್ತಾರೋ ಹುಚ್ಚ ಅಂದ ದೇವರು. ಹೌದಲ್ಲ? ಹೌದಲ್ಲ? ಹೌದಮ್ಮ? ಹೌದಲ್ಲ? ಅದಕ್ಕೆ ದಾವೀದನ ಅನ್ಕೊಂಡ, ಹೇಗಿದ್ರು ಇಲ್ಲಿ ಒಂದು ದಿವಸ, ಹೆಂಗಿದ್ರು ಚರ್ಚ್ನಾಗ ಒಂದು ದಿವಸ ಉದ್ಧಾರ ಆಗಲ್ಲ. ನಾವು ಇನ್ನು ಈ ಚರ್ಚ್ ಬಿಟ್ರೆ ನಾವು ಉದ್ಧಾರ ಆಗ್ತೀವಿ ಅಂದ್ಕೊಂಡ್ರು. ಕೆಲವೊಬ್ಬರು ಏನು ಮಾಡಿದ್ರು? ಕೆಲವೊಬ್ರು ಏನು ಮಾಡಿದ್ರು? ಅಂದ್ಕೊಂಡ್ರು. ಎಲಿ ಮೇಲೆ ಹಂಗೆ ಅಂದ್ಕೊಂಡನಲ್ರಿ, ಹಂಗೆ ಕೆಲವೊಬ್ರು ಅಂದ್ಕೊಂಡ್ರು. ಆದರೆ ನಾವು ನೋಡ್ತೀವಿ, ನನ್ನ ಪ್ರೀತಿದ್ರು ಮಕ್ಕಳೇ, ಮನುಷ್ಯನ ಜೀವಿತದಲ್ಲಿ ಸಕ್ಸಸ್ ಆಗಬೇಕಪ್ಪ ಅಂತಂದರೆ, ಮನುಷ್ಯನ ಜೀವಿತದಲ್ಲಿ ಜಯವನ್ನು ಸಾಧಿಸ್ಬೇಕಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಒಂದು ಮಾತು ಹೇಳಬೇಕಂತ. ನಾವು ಒಂದು ಮಾತು ಹೇಳಿ 3 ದಿನ ನೆನ್ಪಿಟ್ಕೋಬೇಕಂತ. ಯಾವ ಮಾತು ಹೇಳಬೇಕು? ಓದಮ್ಮ. ಅದೇ ಯಾಕೋಬ 13:14 ಓದು. ಆದುದರಿಂದ ನೀವು ಅಂತ ಮಾತನ್ನು ಬಿಟ್ಟು, ಆದ್ದರಿಂದ ಅಂತ ಮಾತುಗಳನ್ನು ಬಿಟ್ಟು, ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ನಿಮ್ಮ ಮಾತು ಹೆಂಗಿರ್ಬೇಕಂತ? ಏನು ಹೇಳ್ಬೇಕಂತ? ನಿಮ್ಮ ಮಾತು ಹೆಂಗಿರ್ಬೇಕಂತ? ಹಾಂ, ಯಾರಾದ್ರೂ ನಿಮ್ಗೆ ಏನಾದರೂ ಕೇಳಿದ್ರಪ್ಪ ಅಂದರೆ ಏನು ಹೇಳ್ಬೇಕಂತ? ಬ್ರದರ್ ಸಿಸ್ಟರ್, ದೇವರ ಚಿತ್ತವಾದರೆ ನಾನು ಈ ಕೆಲಸ ಮಾಡ್ಬೇಕಂತೀನಿ, ದೇವ್ರ ಚಿತ್ತವಾದರೆ ನಾನು ಈ ಊರಿಗೆ ಹೋಗ್ಬೇಕಂತ ಇದ್ದೀನಿ, ದೇವ್ರ ಚಿತ್ತ ಆದರೆ ನಾನು ಈ ಉದ್ಯೋಗ ಮಾಡ್ಬೇಕಂತೀನಿ, ದೇವ್ರ ಚಿತ್ತ ಆದರೆ ನಾ ಈ ಒಂದು ವ್ಯಾಪಾರವನ್ನು ಮಾಡ್ಬೇಕಂತ ಇದ್ದೀನಿ, ದೇವರ ಚಿತ್ತವಾದರೆ ಈ ಒಂದು ಉದ್ಯೋಗಕ್ಕೆ ನಾನು ಅಪ್ಲಿಕೇಶನ್ನು ಹಾಕ್ಬೇಕಂತ ಇದ್ದೀನಿ. ದೇವರ ಚಿತ್ತವಾದರೆ ಅಂತೇಳನ್ರಿ. ಅದು ಬಿಟ್ಬಿಟ್ಟು ನೀ ಬರ್ಬೇಕು ನೋಡಪ್ಪು, ತಪ್ಪಿಸ್ಬಿಡೋದು ನೋಡಿ ಅಂತ ಹೇಳ್ತಾನವ. ಯಾರು? ನೀ ಮಾತ್ರ ತಪ್ಪಿಸ್ಬಿಡ ನೋಡಪ್ಪು ಅಂತ ಹೇಳ್ತಾರೆ. ನಮ್ಗೆ ಬೇಕಾದ್ರೆ ಹೇಳ್ತಾರೆ, ಹೇಳಲ್ಲ. ನಿಮ್ಗೆ ಹೇಳ್ಯಾರ, ನನಗೆ ಹೇಳ್ಯಾರ. ಹನುಮಂತ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೀ ಮಾತ್ರ ನೋಡಪ್ಪ ತಪ್ಪಿಸ್ಬಿಡೋದು ಅಂತ ಹೇಳ್ಯಾರ ನನಗೆ. ಹಿಂಗೆ ನಿಮ್ಗೆ ಹೇಳ್ಯಾರೆಲ್ಲ ಗೊತ್ತಿಲ್ಲ. ಯಾಕೋ ನಾನು ಮಾರಿ ಹಂಗೆ ನೋಡ್ಲತ್ತೆ, ನಿಮ್ಗೆ ಯಾರು ಹೇಳಿಲ್ಲ. ನಾವೇನಂತೀವಿ ಹಂಗಂದ್ರೆ, ನನಗೆ ಏಟು ಪ್ರಿಫರೆನ್ಸ್ ಕೊಡ್ಲತ್ತಾರಪ್ಪ, ನನಗೆ ಏಟು ಮ್ಯಾಲೆ ಎತ್ತಲತ್ತಾರ ಟವರ್ ಅಂತ, ಏರ್ಟೆಲ್ ಹತ್ತಿಸ್ಲತ್ತಾರ ಅಂತೇಳಿ ನನಗೆ ಗೊತ್ತಾಗಲ್ಲ. ದೋಸ್ತ್ ಏಟಕ್ಕೆ ಬರ್ಬೇಕಲ್ಲ, ಏಟಕ್ಕದ ಫಂಕ್ಷನ್ ಬಾರಕ್ಕೆ ತನ ಬಂದ್ರೆ ನಡೀತದೋ. ನೀ ಆಕ್ರಿ ಬಾರತನ ಬಾಪ ಅಲ್ಲಿಗೆ. ನೀ ಇದ್ರೆ ಚಂದ ಕಾಣಲ್ಲ. ಇವ ಏನಂತಾನೆ? ಹನುಮಂತ ಏನಂತಾನೆ? ಬಾರ ಯಾಕೋ ನೀನು ಮುಂಜಾನೆ ಗಜರದಮ್ 8ಕ್ಕೆ ಅಲ್ಲಿದ್ರೆ ಆಯ್ತಲ್ಲ. ಏಟಕ್ಕ ಮುಂಜಾನೆ 8ಕ್ಕೆ ಗಜರದಮ್ ಅಲ್ಲೇ ಇರ್ತೀನ, ಸೂರ್ಯ ಹೊಂಡ್ರದಾಗ ಅಲ್ಲೇ ಇರ್ತೀನಿ ಅಂತ ಇವು ನಮ್ಮ ಇವು. ಅದ್ರ ದೇವರು ಏನಂತಾನ? ಹಂಗೆ ಮಾತಾಡ್ಬೇಡ್ರಿ. ಜೀವಮಾನ ಎಂಥದ ನಿಮ್ಮದು? ಏನು ಬರ್ತದಿಲ್ಲ? ನಿಮ್ಮ ಜೀವಮಾನ ಹೆಂಗದ? ಹೊಗೆ ಹೆಂಗದ? ಹೊಗೆ
ಹೆಂಗೆ ಆವಿಯಾಗಿ ಮಟ್ಟ ಮಾಯ ಆಗ್ತದೆ. ಈಗ ಹೋಗಿ ಕಂಡಂಗೆ ಕಾಣ್ತದೆ, ಆಮೇಲೆ ಮಾಯ ಆಗ್ತದೆ. ನಿಮ್ಮ ಜೀವನ ಹಂಗೆ ಅದ. ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು. ಇದು ಮೋಶೆ ಬರೆದನು ಕೀರ್ತನೆ ಪುಸ್ತಕದಾಗ. ತನ್ನ ಜೀವನದ ಗತಿ, ಮನುಷ್ಯನ ಜೀವನ ಹೆಂಗದ ಅಂತೇಳಿ ಮೋಶೆ ಏನು ಮಾಡೋಣ ಕೀರ್ತನೆದಾಗ, ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು. ಮನುಷ್ಯನ ಜೀವನ ಅಷ್ಟೇ ಅದ ರೀ, ಮನುಷ್ಯನ ಜೀವಿತನೇ ಅಷ್ಟೇ ಅದ. ಆದರೆ ಇಂಥ ಕನಿಷ್ಠವಾದಂಥ ಜೀವನ, ಇಂಥ ಕನಿಷ್ಠವಾದಂಥ ಬದುಕು ಈ ಭೂಮಿ ಮೇಲೆ ರಾಜರಾಗಿ ನಾವು ಆಳ್ಬೇಕಪ್ಪ ಅಂತಂದರೆ ಒಂದೇ ಮಾತು ಹೇಳ್ಬೇಕು, ದೇವರ ಚಿತ್ತವಾದರೆ ನಾವು ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಿ ಮಾಡಿ ತೀರ್ತೀವಂತ. ಯಾವಾಗ ದೇವ್ರ ಚಿತ್ತದ ಮೇಲೆ ಹಾಕ್ತೀವೋ ಅವಾಗ ನಾವು ಈ ಲೋಕದಲ್ಲಿ ಏನಾಗ್ತೀವಿ ರೀ, ಸಕ್ಸಸ್ ಆಗ್ತೀವಿ ಅಂತೇಳಿ. ಇಲ್ಲೋ ನಾ 8ಕ್ಕೆ ಬರ್ತೀನಿ ಗಜರ್ದಮ್ಮಂದ್ರೆ ವಿಮಾನ ಹೋಯ್ತು ರೀ ಇಂಗ್ಲೆಂಡ್ಗೆ.